ಹಾಯ್ ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಭಾಗ್ಯ ಹೇಳ್ತಾಳೆ, ನಿಮ್ಗೆ ಯಾವ ಕಂಡೀಷನ್ಗೂ ನಾನು ಬಗ್ಗೋದಿಲ್ಲ, ನನ್ನ ತಾಯಿನ ಹೇಗೆ ಬಿಡಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಭಾಗ್ಯ ಮೊದಲೇನೆ ಬೇಲ್ ಅರೇಂಜ್ಮೆಂಟ್ ಮಾಡಿ ಸುನಂದನ ಹೊರಗಡೆ ಬಿಡಿಸ್ತಾಳೆ. ಆವಾಗ ತಾಂಡವ್ ಮತ್ತೆ ಶ್ರೇಷ್ಠಂಗೆ ತುಂಬಾನೇ ಶಾಕ್ ಆಗುತ್ತೆ. ತಾಂಡವ್ ಶ್ರೇಷ್ಠ ಹೊರಗೆ ಬಂದು ಹೇಳ್ತಾ ಇರ್ತಾಳೆ, ಅಲ್ಲ ಈ ಭಾಗ್ಯ ಇಷ್ಟು ಬುದ್ಧಿವಂತೆ ಆಗ್ಬಿಟ್ಲಾ, ನಾನೇನು ಕಂಡೀಷನ್ ಹಾಕಿ ಅವಳನ್ನು ಕಾಲಿಗೆ ಬಿದ್ದು ಏನೆಲ್ಲ ಆಗುತ್ತೆ, ಅವಳು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಅವಳು ಇದೆಲ್ಲ ಯಾವ ಗ್ಯಾಪಲ್ಲಿ ಮಾಡಿಬಿಟ್ಲು, ಸಾಧಾರಣದ ಅಲ್ಲ ಅವಳು ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಹೌದು ತಾಂಡವ್, ನಾನು ಆ ಭಾಗ್ಯನ ಸೋಲಿಸ್ಬೇಕಂತ ಅಂದ್ಕೊಂಡಿದ್ದೆ, ಆ ಭಾಗ್ಯ ಒದ್ದಾಡೋದನ್ನ ನೋಡ್ಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ಭಾಗ್ಯ ಬರ್ತಾಳೆ. ಭಾಗ್ಯ ಬಂದು, ಶ್ರೇಷ್ಠ ಅದ್ಯಾವತ್ತೂ ಆಗಲ್ಲ ಬಿಡು, ಕೆಟ್ಟವ್ರಿಗೆ ಕೆಟ್ಟದೇ ಆಗುತ್ತಲ್ವಾ, ಇನ್ನು ಒಂದು ಕೆಲಸ ಮಾಡೋದು ಬಾಕಿ ಇತ್ತಂತ ಹೇಳಿ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಅವಳ ಮುಖದ ಮೇಲೆ ಬಿಸಾಕ್ತಾಳೆ ಭಾಗ್ಯ. ಆಗ ಏನ್ ಭಾಗ್ಯ, ಏನ್ ಮಾಡ್ತಿದ್ಯಾ, ಏನ್ ಪೇಪರ್ ಬಿಸಾಕ್ತಿದ್ಯಾ ನನ್ನ ಮೇಲೆ ಅಂತ ಹೇಳ್ತಾನೆ. ಆಗ ಶ್ರೇಷ್ಠ ಕೆಳಗೆ ಬಿದ್ದಿರೋ ಎಲ್ಲಾ ಪೇಪರನ್ನು ನೋಡ್ತಾಳೆ. ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಖುಷಿ ಪಟ್ಟು, ತಾಂಡವ್ ಇದು ಡಿವೋರ್ಸ್ ಪೇಪರ್ ತಾಂಡವ್, ಭಾಗ್ಯ ಡಿವೋರ್ಸಿಗೆ ಸೈನ್ ಹಾಕಿಬಿಟ್ಲು, ಅಂತೂ ಇಂತೂ ನಾನು ಅಂದ್ಕೊಂಡಿದ್ದೆಲ್ಲ ನಿಜ ಆಯಿತು ತಾಂಡವ್ ಹೇಳ್ಕೊಂಡು ತುಂಬ ಖುಷಿ ಪಡ್ತಾಳೆ. ಆಗ ತಾಂಡವ್ಗೆ ಶಾಕ್ ಆಗುತ್ತೆ. ತಾಂಡವ್ ಹೇಳ್ತಾನೆ, ಏನ್ ಭಾಗ್ಯ ಇದು, ನೀನು ಸೈನ್ ಹಾಕಿದ್ಯಾ ಅಂತ ಕೇಳ್ತಾನೆ ತಾಂಡವ್. ಆಗ ಭಾಗ್ಯ ಹೇಳ್ತಾಳೆ, ಹೌದು ನಾನೇ ಸೈನ್ ಹಾಕಿರೋದು ಮಿಸ್ಟರ್ ತಾಂಡವ್ ಸೂರ್ಯವಂಶಿ, ನಿಮಗೆ ನಾನು ಬೇಡ ಅಂದಮೇಲೆ ನನಗೆ ಯಾಕೆ ನೀವು, ನಿಮಗೆ ಅಪ್ಪ ಅಮ್ಮ ಮಕ್ಕಳು ಎಲ್ಲಕ್ಕಿಂತ ನಿಮಗೆ ಈ ಶ್ರೇಷ್ಠನೇ ಮುಖ್ಯ ಅಂದಮೇಲೆ ನನಗೂ ನೀವು ಮುಖ್ಯ ಅಲ್ವೇ ಅಲ್ಲ, ನಿಮಗೆ ನನ್ನ ಕಂಡ್ರೇ ಆಗಲ್ಲ, ನನ್ನ ಜೊತೆ ಇರೋದಂದ್ರೇ ಆಗಲ್ಲ, ಹಾಗಿರುವಾಗ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಕೊಡಲೇಬೇಕಲ್ವಾ, ಅದಕ್ಕೆ ಡಿವೋರ್ಸ್ ಪೇಪರ್ ಕೊಟ್ಟೆ ಅಂತ ಹೇಳ್ತಾಳೆ. ಆಗ ಮನೆಯವ್ರಿಗೆಲ್ರಿಗೂ ಶಾಕ್ ಆಗ್ತದೆ. ಸುನಂದ ಹೇಳ್ತಾಳೆ, ಏನು ಮಾಡಿಬಿಟ್ಟೆ ಭಾಗ್ಯ ನೀನು ಅಂತ ಹೇಳ್ತಾಳೆ. ಕುಸುಮನು ಹೇಳ್ತಾಳೆ, ಏನು ಮಾಡ್ತಿದ್ಯಾ ಭಾಗ್ಯ ನೀನು ಅಂತ ಹೇಳ್ತಾಳೆ. ಆದರೆ ಭಾಗ್ಯ ಯಾರ ಮಾತನ್ನು ಕೇಳಲ್ಲ. ಇನ್ನು ಅಲ್ಲಿಂದ ಭಾಗ್ಯ ಮನೆಗೆ ಹೋಗ್ತಾಳೆ. ಮನೆಯವರೆಲ್ಲರೂ ಅವಳ ಜೊತೆನೇ ಹೋಗ್ತಾರೆ. ಇನ್ನು ಈ ಕಡೆ ಶ್ರೇಷ್ಠ ತುಂಬಾನೇ ಖುಷಿಯಾಗಿರ್ತಾಳೆ. ಶ್ರೇಷ್ಠ ಹೇಳ್ತಾಳೆ, ತಾಂಡವ್ ಇವತ್ತೆಷ್ಟು ಖುಷಿ ಆಗ್ತಿದೆ ಗೊತ್ತಾ, ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಅಂತೂ ಇಂತೂ ಈ ದಿನ ಬಂದೇ ಬಿಡ್ತು ನೋಡು, ಇನ್ನೇನಿದ್ರು ನಮ್ಮ ಮದುವೆ ಅದೊಂದೇ ಪೆಂಡಿಂಗ್ ಇರೋದು, ಅದು ಒಂದಾದರೆ ಇನ್ನೆಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ತಾಂಡವ್ ಮಾತಾಡ್ತಾನೇ ಇರಲ್ಲ. ಆಗ ಶ್ರೇಷ್ಠ ಹೇಳ್ತಾಳೆ, ಏನಾಯ್ತು ತಾಂಡವ್, ಇಷ್ಟು ಖುಷಿ ಪಡುವ ವಿಷಯ ಇದಕ್ಕೆ ಅಲ್ವಾ ಇಷ್ಟು ದಿನ ಕಾಯ್ತಾ ಇದ್ದದ್ದು, ಭಾಗ್ಯ ಸೈನ್ ಹಾಕಬೇಕು ಅಂತ ಅಲ್ವಾ ಕಾಯ್ತಿದ್ದದ್ದು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು ಖುಷಿ ಪಡೋದು, ನಾನು ಅವಳಿಗೆ ಡೈವರ್ಸ್ ಕೊಡಬೇಕು, ನಾನು ಅವಳ ಮುಖದ ಮೇಲೆ ಡೈವರ್ಸ್ ಪೇಪರ್ ಹಾಕಬೇಕು, ಆದರೆ ಇವಾಗ ಅವಳು ನನಗೆ ಕೊಟ್ಲು ಅಂದರೆ ಅವಳು ನನ್ನ ಬಿಟ್ಟ ಹಾಗೆ ಆಯಿತು, ನೋ ನಾನು ಅವಳನ್ನು ಬಿಡಬೇಕು, ನಾನಂತೂ ಅವಳನ್ನು ನೆಮ್ಮದಿಯಾಗಿ ಇರಲಿಕ್ಕೆ ಬಿಡಲೇಬಾರ್ದು ಅಂತ ಹೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ಡಿವೋರ್ಸ್ ನೀನು ಕೊಟ್ರೇನು ಅವಳು ಕೊಟ್ರೇನು, ಒಟ್ಟಲ್ಲಿ ಡಿವೋರ್ಸ್ ಸಿಕ್ತಲ್ವಾ, ಇನ್ನೇನು ಇನ್ನೊಂದು ಮದುವೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಹನಿ ಸ್ವಲ್ಪ ದಿನ ಕಾಯಿ, ಒಂದು 4-5 ದಿನ ಕಾಯಿ, ಆಮೇಲೆ ಮದುವೆ ಆಗೋಣ ಅಂತ ಹೇಳ್ತಾನೆ. ಆಗ ಶ್ರೇಷ್ಠಂಗೆ ಸಿಟ್ಟು ಬಂದು ಅಲ್ಲಿಂದ ಹೋಗ್ತಾಳೆ. ಆಗ ಹನಿ ಸ್ವಲ್ಪ ವೇಟ್ ಮಾಡು, ನಾನು ಹೇಳೋದನ್ನ ಕೇಳು ಅಂತ ಹೇಳ್ತಾನೆ. ಆದರೆ ಶ್ರೇಷ್ಠ ಏನೂ ಕೇಳ್ತಾನೆ ಇರಲ್ಲ. ಆವಾಗ ತಾಂಡವ್ ಹೇಳ್ತಾನೆ, ಡಿಯರ್ ಈಗ ಲೇಟ್ ಆಗಿದೆ, ನಾಳೆ ಬೆಳಿಗ್ಗೆ ಮದುವೆ ಆಗೋಣ ಅಂತ ಹೇಳ್ತಾನೆ. ಆಗ ಶ್ರೇಷ್ಠಂಗೆ ತುಂಬ ಖುಷಿ ಆಗುತ್ತೆ. ಏನು ತಾಂಡವ್ ಹೇಳ್ತಿದ್ಯಾ, ನಾಳೆ ಬೆಳಿಗ್ಗೆ ನಮ್ಮ ಮದುವೆನ, ಹೌದು ಶ್ರೇಷ್ಠ, ನಾನು ನಮ್ಮ ಮನೆಯಲ್ಲಿ ಪುರೋಹಿತರನ್ನ ಕರೆಸ್ತೇನೆ, ತಾಳಿ ಹಿಡ್ಕೊಂಡು ರೆಡಿಯಾಗಿರ್ತೇನೆ, ನೀನು ಅಷ್ಟರಲ್ಲಿ ಮದುಮಗಳಾಗಿ ರೆಡಿಯಾಗಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾನೆ. ಆಗ ಶ್ರೇಷ್ಠಂಗೆ ತುಂಬಾ ಖುಷಿ ಆಗುತ್ತೆ. ಬಾಯ್ ಹನಿ, ನಾಳೆ ನೀನು ಫ್ರೆಶ್ ಆಗಿ ಕಾಣಿಸ್ಬೇಕಲ್ಲ, ಹೋಗಿ ನಿದ್ರೆ ಮಾಡು ಅಂತ ಹೇಳಿ ಅಲ್ಲಿಂದ ತಾಂಡವ್ ಮನೆಗೆ ಹೋಗ್ತಾನೆ. ಇನ್ನು ಶ್ರೇಷ್ಠ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ನಾಳೆ ನೀನಂಗೆ ತಾಳಿ ಕಟ್ಟು, ಆಮೇಲೆ ನಿನ್ನಮ್ಮ ಭಾಗ್ಯ ನಿನ್ನ ಅಪ್ಪ ಅವರಿಗೆಲ್ಲ ಯಾವ ರೀತಿ ಡಿಸೈನಾಗಿ ಟಾರ್ಚರ್ ಕೊಡ್ತೇನೆ ಅಂತ ನೋಡ್ತಾ ಇರು ತಾಂಡವ್ ಅಂತ ಹೇಳಿ ಅವಳು ಮನೆ ಓನರ್ ಹತ್ರ ಹೋಗ್ತಾಳೆ. ಹೋಗಿ ನೋಡಿ, ನಾನು ನಾಳೆನೇ ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಅಂದರೆ ನಾಳೆ ಬೆಳಿಗ್ಗೆನೇ ನನ್ನ ಮದುವೆ, ನಾನು ತಾಂಡವ್ ಜೊತೆ ಹೋಗಿ ಇರ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಗುಂಡಣ್ಣನಿಗೆ ತುಂಬಾನೇ ಜ್ವರ ಬಂದಿರುತ್ತೆ. ಅವನು ನಿದ್ರೆಯಲ್ಲಿ ಕನವರಿಸ್ತಾ ಇರ್ತಾನೆ. ಅಮ್ಮ ಅಪ್ಪ ಒಂದಾಗಿರ್ಬೇಕು, ಅಮ್ಮ ಅಪ್ಪ ಯಾವಾಗಲೂ ಒಂದಾಗಿರ್ಬೇಕು, ಅವ್ರು ಜಗಳ ಮಾಡಬಾರ್ದು, ಅವ್ರ ಜೊತೆನೇ ನಾನಿರಬೇಕು ಅಂತ ಕನವರಿಸ್ತಾ ಇರ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ, ಏನು ಹೇಳ್ತಿದೆ ಮಗು, ಯಾಕೆ ಈ ರೀತಿ ಹೇಳ್ತಿದೆ ಅಂತ ಹೇಳ್ತಾರೆ. ಆಗ ಮನೆಯವ್ರು ಹೇಳ್ತಾರೆ, ಅದು ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇತ್ತು ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಡಾಕ್ಟರ್, ಓಕೆ, ನಾನು ಅವನಿಗೆ ಇವಾಗ ಟ್ಯಾಬ್ಲೆಟ್ ಕೊಡ್ತೇನೆ, ಅವನು ಆದಷ್ಟು ಬೇಗ ರಿಕವರಿ ಆಗ್ತಾನೆ ಅಂತ ಹೇಳ್ತಾರೆ. ಆಗ ಮನೆಯವರು ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.